ಗೃಹಲಕ್ಷ್ಮಿಯರಿಗೆಲ್ಲ ಒಂದು ಸಂತೋಷದ ಬ್ರೇಕಿಂಗ್ ನ್ಯೂಸ್ ಇದೆ. 24ನೇ ಕಂತು ಇವಾಗ ರಿಲೀಸ್ ಆಗಿದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ 24ನೇ ಕಂತು ಬಂದಿದೆ ಅಂತ, ಎಲ್ಲೂ ಅಧಿಕೃತವಾಗಿ ಸುದ್ದಿ ಬಂದಿಲ್ಲ ಅಂತ. ಅದು ಈಗ ನಿಜ ಆಗಿದೆ. ಕೆಲವರೆಲ್ಲ 23ನೇ ಕಂತು ಇಲ್ಲ ಹಳೆ ಕಂತು ಏನು ಬಂತು ಅದನ್ನೇ 24ನೇ ಕಂತು ಅಂತ ಅಂದ್ಕೊಂಡ್ಬಿಟ್ಟಿದ್ರು. 24ನೇ ಕಂತು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 2000 ಬರಬೇಕಿತ್ತಲ್ಲ, ಆ ಕಂತು ಈಗ ರಿಲೀಸ್ ಆಗಿದೆ. ಗೃಹಲಕ್ಷ್ಮಿಯರ ಖಾತೆಗಳಿಗೆ 24ನೇ ಕಂತು ಬರೋದಕ್ಕೆ ಬಹುಶಃ ಒಂದು ವಾರನಾದರೂ ಆಗಬಹುದು. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿದೆ. ಸರ್ಕಾರದಿಂದ ದುಡ್ಡು ಪ್ರತಿ ಜಿಲ್ಲೆಗಳಿಗೂ ತಲುಪಬೇಕು. ಜಿಲ್ಲೆಗಳಿಗೆ ತಲುಪಿದ ಮೇಲೆ DBT ಮುಖಾಂತರ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಾಕಲಾಗುತ್ತೆ. ಹೊಸ ವರ್ಷದ ಒಳಗೆ ಸೆಪ್ಟೆಂಬರ್ ತಿಂಗಳ 24ನೇ ಕಂತು ಎಲ್ಲರ ಅಕೌಂಟ್ಗೂ ಬರ್ಬೋದು. ಇನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರು ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಒಟ್ಟು 5 ತಿಂಗಳ 10,000 ಬರಬೇಕಾಗತ್ತೆ. ಒಂದು ಕಂತು ಆದಮೇಲೆ ಇನ್ನೊಂದು ಕಂತನ್ನು ರಿಲೀಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಒಟ್ಟಿಗೆನಾದರೂ ರಿಲೀಸ್ ಆಗ್ಬೋದು, ಇಲ್ಲ ಒಂದೊಂದೇ ಕಂತು ರಿಲೀಸ್ ಆಗ್ಬೋದು. ಒಟ್ಟಿನಲ್ಲಿ ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆಲ್ಲ ಒಂದು ಶುಭ ಸುದ್ದಿ ಬಂತು. ಸೆಪ್ಟೆಂಬರ್ ತಿಂಗಳ ಹಣ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗೃಹಲಕ್ಷ್ಮಿ ಹಣನೇ ನಂಬಿಕೊಂಡು ಬಹಳಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಈ ಒಂದು ಸುದ್ದಿ ಸಂತೋಷದ ಸುದ್ದಿ ಆಗಿದೆ. ಎಲ್ಲ ಜಿಲ್ಲೆಗಳಿಗೂ ಒಂದೇ ಸಲ ದುಡ್ಡು ರಿಲೀಸ್ ಆಗೋದಿಲ್ಲ, ಒಂದೊಂದು ಜಿಲ್ಲೆಗೆ ದುಡ್ಡು ರಿಲೀಸ್ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬೇಗ ಸಿಗಲಿ ಅಂತ ಆಶಿಸ್ತೀನಿ. ನಮಸ್ಕಾರ.